ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಕನ್ನಡಿಗ ರೋಹಿತ್. ನಾನು ಇವತ್ತು ನಿಮ್ಗಳಿಗೆ ಒಂದು ಸ್ಪೆಷಲ್ ಆದಂಥ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಾನು ಬಂದಿನಿ. ಬೆಂಗಳೂರಿಂದ ನೇರಾಗಿರುವಂಥ ಒಂದು ಪ್ಲೇಸು, ಆರ್ಟ್ ಆಫ್ ಲಿವಿಂಗ್ ಅಂತ. ಈ ಪ್ಲೇಸಿಗೆ ಜನಗಳು ಎದಕ್ಕೆ ಬರ್ತಾರೆ, ಯಾವ ಉದ್ದೇಶಕ್ಕಾಗಿ ಬರ್ತಾರೆ ಅಂತ ಇವತ್ತಿನ ನನ್ನ ವ್ಲಾಗ್ ಆಗಿರ್ತದೆ. ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಿ ಎಂಡ್ವರೆಗೂ ಈ ಒಂದು ಪ್ಲೇಸ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತೀನಿ. ನಾನು ಹೋಗಿದ್ದು ಎಂಟ್ರೆನ್ಸ್ ಗೇಟಿಂದ. ಎಂಟ್ರೆನ್ಸ್ ಗೇಟಲ್ಲಿ ಒಂದು ಗೂಗಲ್ ಫಾರ್ಮ್ನ ಫಿಲ್ ಮಾಡಿ ಚೆಕ್ ಇನ್ ಆಗಿ ಒಳಗಡೆ ನೇರವಾಗಿ ಹೋಗಿದ್ದೆ ನಾನು ಮೈದಾನ ಹತ್ರ. ನೀವೇನಾದರೂ ಬೈಕ್ ಮತ್ತು ವೆಹಿಕಲ್ ತಂದಿದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ. ಈ ಒಂದು ಸಂಸ್ಥೆನ ಬೆಳೆಸಿದವರು ರವಿಶಂಕರ್ ಗುರೂಜಿ ಅನ್ನೋ 1981 ಒಳಗೆ ಈ ಒಂದು ಸಂಸ್ಥೆಯನ್ನು ಕಟ್ತಾರೆ. ವರ್ಲ್ಡ್ ವೈಡಲ್ಲಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇರ್ತಾವ. 250 ಎಕರಲ್ಲಿ ಲೊಕೇಟ್ ಆಗಿರೋ ಈ ಪ್ಲೇಸು ವಿಶಾಲವಾದಂಥ ಒಂದು ಕಾರಂಜಿ ಮೈದಾನ ಇದೆ. ಈ ಕಾರಂಜಿ ಒಂದು ಮೈದಾನದಲ್ಲಿ ಸ್ವಲ್ಪ ನಾವು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ಮುಂಗಡೆ ಹೋಗಿದ್ದು ವಿಶಾಲಾಕ್ಷಿ ಮಂಟಪ ಹತ್ರ. ಹೋಗುವಾಗ ಈ ವೇ ಮುಖಾಂತರ ಹೋಗಿದ್ವಿ. ನಾವು ಹೋಗುವಾಗ ತುಂಬಾ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಅಲ್ಲಿ ಸೈಡಲ್ಲೆಲ್ಲ, ಯಾಕಂದ್ರೆ ನೆಕ್ಸ್ಟ್ ಇವೆಂಟ್ಸ್ ನಡೀತಾ ಇದ್ದಾವೆ ಅಲ್ಲಿ ಆಗಸ್ಟ್ ಅಲ್ಲಿ. ಸೊ ನೀವು ಹೋಗುವಾಗ ಇಲ್ಲಿ ಸೈಡಲ್ಲಿ ಇವೆಂಟ್ಸ್ನ ಒಂದು ಪೋಸ್ಟರ್ಸ್ ಇರ್ತಾವೆ, ಸ್ವಲ್ಪ ನೋಡಿ ಹೋಗಿ. ನಿಮ್ಗೆ ಗೊತ್ತಲ್ವಾ, ನಾನು ಎಲ್ಲಿ ಹೋದ್ರೂ ನಮ್ಮ ಬಾಸ್ ಫಸ್ಟ್ ಮೀಟ್ ಆಗ್ತೀನಿ. ಯಾರು ಬಾಸ್ ನಮಗೆ ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಇದಾರೆ ನೋಡಿ ನಮ್ಮ ಬಾಸ್, ಹೇಗಿದ್ದಾರೆ. ನಾನಿವಾಗ ವಿಶಾಲಾಕ್ಷಿ ಮಂಟಪದ ಎಂಟ್ರೆನ್ಸ್ ಇಂದ ಒಳಗಡೆ ಹೊರಟಿದ್ದೀನಿ. ನೀವು ನೋಡ್ತಾ ಇರೋದು ಈ ವಿಶಾಲಾಕ್ಷಿ ಮಂಟಪದ ಎಂಟ್ರೆನ್ಸ್ ಅಲ್ಲಿ ಕಾರಂಜಿಗಳಿಂದ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಮುಂದೆ ಹೋದಂಗೆ ಎಂಟ್ರೆನ್ಸ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಈ ಮಂಟಪದೊಂದು ನೇಮ್ ಬೋರ್ಡ್ ಇದೆ, ಅದೇ ವಿಶಾಲಾಕ್ಷಿ ಮಂಟಪ ಇದೆ ನೋಡಿ. ಅದಾದ್ಮೇಲೆ ಮೇಲ್ಗಡೆ ಹೋಗಿ ನಂದಿಯಿಂದ ಅಲ್ಲಿಂದ ಫ್ರಂಟ್ ವ್ಯೂನ ನೋಡಿ. ವಿಶಾಲಾಕ್ಷಿ ಮಂಟಪದಿಂದ ನೀವು ಯಾರಾದ್ರೂ ಇಲ್ಲಿ ಬಂದ್ರೆ ಈ ವ್ಯೂನ ಮಿಸ್ ಮಾಡ್ಕೊಂಡು ಹೋಗಬೇಡಿ. ಈ ವ್ಯೂನ ನೋಡಿ ಅಲ್ಲಿಂದ ಒಳಗಡೆ ಹೋಗಿ ನಾವು ಇಲ್ಲಿ ಬಂದವ್ರು ಯಾರಾದರೂ ಆಗಲಿ ಇಲ್ಲಿ ಕುಂತು ಸ್ವಲ್ಪ ಹೊತ್ತು ಮೆಡಿಟೇಷನ್ ಮಾಡಿ ಆಮೇಲೆ ಹೋಗ್ತಾರೆ, ಯಾಕಂದರೆ ಚೆನ್ನಾಗಿರೋದು ಆ ಮಂಟಪ. ನೀವೇನಾದರೂ ಮಂಟಪ ಹತ್ರ ಬಂದರೆ ಇಲ್ಲಿ ಸುತ್ತಲೂ ಒಂದು ಸುತ್ತನ ಹಾಕಿ, ಯಾಕಂದರೆ ಅರಣ್ಯ ಥರ ಇರೋ ಒಂದು ಮರ ಗಿಡಗಳು ತುಂಬ ಇವೆ ಇಲ್ಲಿ, ಚೆನ್ನಾಗಿದೆ ಹೋಗಲಿಕ್ಕೆ. ನೀವೇನಾದರೂ ಇಲ್ಲಿ ಫೋಟೋಶೂಟ್ ಮಾಡಬೇಕಂದ್ರೆ ಇಲ್ಲಿ ಒಂದು ಹೇಳಿ ಮಾಡಿಸಿರುವಂಥ ಪ್ಲೇಸು. ಈ ಮಂಟಪದ ಎದುರುಗಡೆನೇ ಈ ಒಂದು ಫೋಟೋಶೂಟ್ ಮಾಡಲಿಕ್ಕೆ ಚೆನ್ನಾಗಿರೋ ಪ್ಲೇಸು, ಎಲ್ಲ ಕವರ್ ಆಗುವಂಥ ಪ್ಲೇಸು. ಇಲ್ಲೆಲ್ಲರೂ ಫೋಟೋಶೂಟ್ ಮಾಡ್ತಾರೆ. ನೀವು ನೋಡ್ತಾ ಇರೋಂಥ ಈ ಗಾರ್ಡನ್ ತುಂಬ ಕ್ಲೀನ್ ಆಗಿದೆ. ಇದು ಮಂಟಪದ ಎದುರುಗಡೆನೇ ಇದೆ. ನೀವು ಹೋದಾಗ ಈ ಗಾರ್ಡನ್ ಮಿಸ್ ಮಾಡ್ಕೋಬೇಡಿ, ಯಾಕಂದರೆ ತುಂಬ ಕ್ಲೀನ್ ಪೀಸ್ಫುಲ್ ಜಾಗ. ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಬನ್ನಿ. ಅದಾದ ನಂತರ ಹೊರಗಡೆ ಬಂದು ಈ ಪೋಸ್ಟರ್ಗಳು ನೆಕ್ಸ್ಟ್ ಏನು ಇವೆಂಟ್ಗಳಿದೆ ಅದರಲ್ಲೆಲ್ಲ ಮೆನ್ಷನ್ ಮಾಡ್ತಾರೆ, ಸ್ವಲ್ಪ ಹೊತ್ತು ನೋಡಿ ಅಬ್ಸರ್ವ್ ಮಾಡಿ. ಅಲ್ಲಿಂದ ನಾವು ಬಂದಿದ್ದೆ ಸೀದಾ ಹೊರಗಡೆಗೆ. ಈ ಒಂದು ಆರ್ಟ್ ಆಫ್ ಲಿವಿಂಗ್ ನೀವು ಬರಬೇಕಾದ್ರೆ ಈವ್ನಿಂಗ್ ಟೈಮಲ್ಲಿ ಬರ್ರಿ, ಯಾಕಂದ್ರೆ ಲೈಟಿಂಗ್ ತುಂಬ ಚೆನ್ನಾಗಿರ್ತಾವೆ. ಮತ್ತು ಆರೆಂಜ್ ಎಲ್ಲ ಲೈಟಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಜನಗಳು ಬರೋದಿಲ್ಲಿ ಈವ್ನಿಂಗ್ ಟೈಮಲ್ಲಿ. ಸೊ ನೀವೇನಾದರೂ ಚೂಸ್ ಮಾಡಿದ್ರೆ ಈವ್ನಿಂಗ್ ಟೈಮ್ ಬೆಸ್ಟ್ ಅಂತ ಹೇಳಿ. ನೋಡಿದ್ರಲ್ಲ ಈ ವಿಡಿಯೋನ, ಹೇಗೆ ಅನಿಸ್ತು ನಿಮಗೆ? ನೀವೇನಾದರೂ ಬಿಫೋರ್ ಇಲ್ಲಿ ಈ ಒಂದು ಪ್ಲೇಸಿಗೆ ಬಂದಿದ್ರೆ ನಿಮ್ಗೆ ಏನು ಅನಿಸಿತು? ಹಾಗೆ ಇನ್ನು ಮುಂದೆ ಏನಾದರೂ ಬರಬೇಕಾದ್ರೆ ನನ್ನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಅನಿಸುತ್ತಾ? ಇಲ್ಲಿ ಯೋಗ ಮೆಡಿಟೇಷನ್ಸು ತುಂಬ ನಡೀತಾ ಇರ್ತಾವೆ. ಅದಕ್ಕಾಗಿ ನೀವು ಎಲ್ಲರೂ ಇಲ್ಲಿ ಮೊದಲಿಗೆ ಬಂದಿದ್ದರೆ ಏನು ಅನಿಸುತ್ತೆ ಅಂತ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು. ಅಥವಾ ಇನ್ನು ಮುಂದೆ ಏನೋ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಬಂದು ಆಮೇಲೆ ನನಗೆ ಕಮೆಂಟ್ ಮಾಡಿ. ನೋಡಿ ಚೆನ್ನಾಗಿರೋ ಪ್ಲೇಸು, ನೀವು ಬನ್ನಿ. ಎಲ್ಲ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಾನು ನಿಮ್ಮ ಕನ್ನಡಿಗ ರೋಹಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.